ಪ್ರಮುಖವಾಗಿ ಈ ದರ್ಶನ್ ಜೈಲು ಪಾಲಾದ ನಂತರದಲ್ಲಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯ ನೀಡಲಾಯಿತು ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಯಿತು. ಆದ ನಂತರದಲ್ಲಿ ಆಮೂಲಾಗ್ರ ಬದಲಾವಣೆ, ಪರಪ್ಪನ ಅಗ್ರಹಾರ ಕಾರಾಗೃಹವನ್ನ ಬುಡ ಸಮೇತ ಬದಲು ಮಾಡುವ, ಅಲ್ಲಿನ ಅವ್ಯವಸ್ಥೆಯನ್ನ ಸರಿಪಡಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆಯಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಕೈದಿಗಳಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರ ಚರ್ಚೆಗೆ ಒಳಪಟ್ಟ ನಂತರದಲ್ಲಿ ಸದ್ಯದಲ್ಲೇ ಸೆಂಟ್ರಲ್ ಜೈಲ್ಗೆ ದೊಡ್ಡ ಮಟ್ಟದ ಆಪರೇಷನ್ ಆಗಲಿದೆ. ಪರಪ್ಪನ ಅಗ್ರಹಾರ ಜೈಲು ಸಾಕಷ್ಟು ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ವಿಶಾಲವಾದ ಪ್ರದೇಶದಲ್ಲಿ ಇರ್ತಕ್ಕಂಥ ಜೈಲು. ನಿರ್ವಹಣೆ ಕಷ್ಟ, ಅಷ್ಟು ದೊಡ್ಡ ಜಾಗವನ್ನ ಮೇಂಟೈನ್ ಮಾಡೋದು ಕಷ್ಟ ಅನ್ನೋ ಆರೋಪಗಳು ಕೂಡ ಕೇಳೋಕ್ ಸಿಗ್ತಾ ಇತ್ತು. ಇದೇ ಕಾರಣಕ್ಕೋಸ್ಕರ ಪರಪ್ಪನ ಅಗ್ರಹಾರ ಜೈಲನ್ನ 3 ವಿಭಾಗಗಳಾಗಿ ವಿಂಗಡಿಸುವ ಪ್ಲಾನಿಂಗ್ ನಡೀತಾ ಇದೆ. ಪರಪ್ಪನ ಅಗ್ರಹಾರ ಜೈಲನ್ನ 3 ವಿಭಾಗವಾಗಿ ವಿಂಗಡಿಸಿ, ಒಂದು ಸಜಾ ವಿಭಾಗ, ಮತ್ತೊಂದು ಮಹಿಳಾ ವಿಭಾಗ, ಮತ್ತೊಂದು ವಿಚಾರಣಾಧೀನ ಕೈದಿಗಳ ವಿಭಾಗ ಅಂತ ಹೇಳಿ 3 ವಿಭಾಗವಾಗಿ ವಿಂಗಡಿಸೋದಕ್ಕೆ ಈಗ ಹೊರಟಿದ್ದಾರೆ. ಕೈದಿಗಳ ವಿಭಾಗ, ವಿಚಾರಣಾಧೀನ ಕೈದಿಗಳ ವಿಭಾಗ, ಸಜಾ ವಿಭಾಗ, ಹಾಗೆ ಮಹಿಳಾ ವಿಭಾಗ ಅಂತ ಹೇಳಿ ಒಂದೇ ಜೈಲಿನಲ್ಲಿ 3 ಪ್ರತ್ಯೇಕ ಭಾಗವನ್ನ ಮಾಡಿ ಎಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಹೊರಟಿದ್ದಾರೆ. 3 ವಿಭಾಗಕ್ಕೂ ಪ್ರತ್ಯೇಕ ಅಧೀಕ್ಷಕರನ್ನ ನೇಮಕ ಮಾಡಿ 3 ಅಧೀಕ್ಷಕರು ಬಂದ್ರೆ ಕಂಟ್ರೋಲ್ ಮಾಡೋದು ಸುಲಭ ಅನ್ನೋದು ಇಲ್ಲಿನ ಲೆಕ್ಕಾಚಾರ. ಹೀಗಾಗಿ ಇಂದು ಜೈಲಿನಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಅಂತಿಮ ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಜೈಲಿನ ಒಳಗಡೆ ನಡೀತಾ ಇರುವಂಥ ಅವ್ಯವಹಾರಗಳನ್ನು, ರಾಜಾತಿಥ್ಯ, ಮಣ್ಣು ಮಸಿ, ಮತ್ತೊಂದು ಮಗದೊಂದು, ಇದೆಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಪರಪ್ಪನ ಅಗ್ರಹಾರ ಜೈಲು, ವಿಶಾಲವಾದ ಜೈಲು, ಕೇಂದ್ರ ಕಾರಾಗೃಹ, ಇದನ್ನ ಈಗ 3 ವಿಭಾಗವಾಗಿ ವಿಂಗಡಿಸಿ ಒಂದೊಂದು ವಿಭಾಗಕ್ಕೆ ಪ್ರತ್ಯೇಕವಾಗಿ ಅಧೀಕ್ಷಕರನ್ನ ನೇಮಿಸಿ ಆ ಮೂಲಕ ಒಳಗೆ ನಡೆಯುವಂತಹ ಈ ರೀತಿಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದು ಲೆಕ್ಕಾಚಾರ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಜೈಲಿನಲ್ಲಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಸಭೆ ಕೂಡ ನಡೆಯುತ್ತೆ. ಪರಪ್ಪನ ಅಗ್ರಹಾರ ಕಾರಾಗೃಹವನ್ನ ಈ ರೀತಿ ಪ್ರತ್ಯೇಕವಾಗಿ 3 ವಿಭಾಗವಾಗಿ ವಿಂಗಡಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರಲಿಕ್ಕೂ ಕೂಡ ಮಾಧ್ಯಮಗಳ, ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಸತತ ವರದಿ ಕಾರಣ. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ನಡೆತಿರುವ ಅವ್ಯವಹಾರಗಳ ಸರಣಿ ವರದಿಯನ್ನ ಪ್ರಸಾರ ಮಾಡಿದ್ವು, ಯಾವಾಗ ಇಲ್ಲಿರುವ ವ್ಯವಸ್ಥೆಯನ್ನ ಹೀಗೆ ಮುಂದುವರಿಯಲಿಕ್ಕೆ ಬಿಟ್ರೆ ಕಾನೂನು ಅನ್ನೋದು ಪಾಲನೆ ಆಗೋದು ಕಷ್ಟ, ಕಾರಾಗೃಹದ ಒಳಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡಿದ್ವು. ಅದಾದ ನಂತರದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪರಪ್ಪನ ಅಗ್ರಹಾರ ಜೈಲನ್ನ 3 ವಿಭಾಗವಾಗಿ ವಿಂಗಡಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಜೊತೆಯಲ್ಲ ಫೋಟೋ ರಿಲೀಸ್ ಆಯ್ತಲ್ಲ, ಅದರಲ್ಲೂ ಒಬ್ಬ ಸಜಾ ಕೈದಿ, ಆಲ್ರೆಡಿ ಆತ ಅಪರಾಧ ಮಾಡಿರೋದು ನಿರ್ಧಾರವಾಗಿ ಆತನಿಗೆ ಶಿಕ್ಷೆ ವಿಧಿಸಿ ಆತ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇರೋನು ಉಳ್ಳಾಸಿನ. ಮತ್ತೊಂದು ಕಡೆಯಲ್ಲಿ ವಿಚಾರಣಾಧೀನ ಕೈದಿಯಾಗಿ ಕೂತಿರೋರು ದರ್ಶನ್. ಈಗ ನಿರ್ಧಾರ ಕೈಗೊಳ್ಳಲಾಗ್ತಿದೆ, ಸಜಾ ಕೈದಿಗಳಿಗೆ 1 ವಿಭಾಗ, ಹಾಗೆ ವಿಚಾರಣಾಧೀನ ಕೈದಿಗಳಿಗೆ 1 ವಿಭಾಗ, ಹೀಗೆ ಸ್ಪ್ಲಿಟ್ ಆಯಿತು ಅಂದರೆ ಈ ಥರ ಸೀನ್ಗಳು ನಡೆಯಲ್ಲ. ಅಂದರೆ ದರ್ಶನ್ ವಿಚಾರಣಾಧೀನ ಕೈದಿ, ಕುಳ್ಳಾಸೀನ ಆಲ್ರೆಡಿ ಸಜಾ ಕೈದಿ, ಇವರಿಬ್ಬರಿಗೆ ಒಟ್ಟಿಗೆ ಸೇರ್ಲಿಕ್ಕೆ ಅವಕಾಶ ಇರೋದೇ ಇಲ್ಲ. ಹೀಗೊಂದು ನಿರ್ಧಾರವನ್ನ ಜೈಲಿನ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಸತತ ವರದಿಯ ನಂತರದಲ್ಲಿ ಇದೀಗ ಕಾರಾಗೃಹ ಇಲಾಖೆ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. 3 ಪ್ರತ್ಯೇಕ ವಿಭಾಗಗಳನ್ನಾಗಿ ವಿಂಗಡಿಸಿ ಅದಕ್ಕೆ ಪ್ರತ್ಯೇಕವಾದ ಅಧೀಕ್ಷಕರನ್ನ ನೇಮಕ ಮಾಡುವ ಚಿಂತನೆ ನಡೀತಾ ಇದೆ. ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ, ಇದು ಕೇವಲ ಚಿಂತನೆ ಮಾತ್ರನ, ಅನುಷ್ಠಾನಕ್ಕೆ ಬರೋ ಸಾಧ್ಯತೆ ಇದೆಯಾ? ಯಾವಾಗ ಬರಬಹುದು? ಹೀಗೆ ವಿಭಾಗಗಳಾಗಿ ವಿಂಗಡಿಸೋದ್ರಿಂದ ರಾಜಾತಿಥ್ಯದ ಆರೋಪ ನಿಂತು ಹೋಗುತ್ತಾ ಇವೆಲ್ಲ ಕಂಪ್ಲೀಟ್ ಆಗಿ? ಗೀತಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ದರ್ಶನ್ ರಾಜಾತಿಥ್ಯದ ಮತ್ತು ವಿಲ್ಸನ್ ಗಾರ್ಡನ್ ನಾಗಾ ಕುಳ್ಳ ಸೀನಾ ಸೇರಿದಂತೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕುಳಿತಿದ್ದ ಫೋಟೋ ಯಾವಾಗ
ಹೊರಗಡೆ ಬರುತ್ತೆ. ಅದಾದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಷ್ಟು ಈ ಒಂದು ಜೈಲಿನಲ್ಲಿ ಅಂದ್ರೆ ಅದೆಲ್ಲವನ್ನ ಸುಧಾರಣೆಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕಾರಾಗೃಹ ಇಲಾಖೆ ಅಧಿಕಾರಿಗಳ ಮೇಲೆ ಒಂದಷ್ಟು ಒತ್ತಡವೂ ಕೂಡ ಬರುತ್ತೆ. ಸುಮಾರು 200 ಎಕರೆ ಪ್ರದೇಶದಲ್ಲಿರುವ ಪರಪ್ಪನ ಅಗ್ರಹಾರ ಜೈಲೇನಿದೆ, ಇದರ ಒಳಗಡೆ ಸುಮಾರು 5280ಕ್ಕೂ ಹೆಚ್ಚು ಜನ ಒಟ್ಟು ಕೈದಿಗಳಂತಂದ್ರೆ ಸಜಾಬಂದಿಗಳಿರುವಂತದ್ದು ಅಥವಾ ಅಲ್ಲಿ ಬೇರೆ ಬೇರೆ ರೀತಿಯ ಏನು ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಂತಂದ್ರೆ ಕಾರಾಗೃಹದ ಒಳಗಡೆ ಬಂದಿರುವಂತ ಎಲ್ಲಾ ಕೈದಿಗಳನ್ನ ಸೇರಿಸಿದ್ರೆ 5000ಕ್ಕೂ ಹೆಚ್ಚು ಜನ ಕೈದಿಗಳು ಒಳಗಡೆ ಅಲ್ಲಿ ಇರುವಂತದ್ದು. ಆದ್ರೆ ಇದನ್ನ ನಿರ್ವಹಣೆ ಮಾಡಕ್ಕೆ ಜನ ಕೈದಿಗಳು ಒಳಗಡೆ ಅಲ್ಲಿ ಇರುವಂತದ್ದು. ಆದ್ರೆ ಇದನ್ನ ನಿರ್ವಹಣೆ ಮಾಡಕ್ಕೆ ಇರುವಂತ ಸಿಬ್ಬಂದಿಗಳೇನಿದ್ದಾರೆ ಅದರ ಸಂಖ್ಯೆ ಸಾಕಷ್ಟು ಕೊರತೆ ಇದೆ. ಜೊತೆಗೆ ಇಷ್ಟೆಲ್ಲ ನಿರ್ವಹಣೆ ಮಾಡೋದಕ್ಕೂ ಕೂಡ ಒಬ್ಬರೇ ಅಲ್ಲಿ ಮೇಲಧಿಕಾರಿಯಾಗಿ ಅಂದ್ರೆ ನೇಮಕ ಆಗಿರ್ತಾರೆ ಯಾವಾಗಲೂ ಕೂಡ. ಇದನ್ನ ಬದಲಾವಣೆ ಮಾಡಬೇಕಾ? ಹಾಗಾದ್ರೆ ಈ ನಿಟ್ಟಿನಲ್ಲಿ ಒಂದಷ್ಟು ಮಹತ್ತರವಾದ ಚರ್ಚೆಗಳು ಈಗ ನಡೀತಿರುವ ಸಂದರ್ಭದಲ್ಲಿ ಇವತ್ತು ಸಿಸಿಬಿ ಜಂಟಿ ಆಯುಕ್ತರಾದ ಜಂಟಿ ಆಯುಕ್ತರು ಮತ್ತು ಅಧಿಕಾರಿಗಳು ಚಂದ್ರಗುಪ್ತ ಅವರೇನು ಅಧಿಕಾರಿಗಳ ಜೊತೆ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಒಂದು ಜೈಲು ಡಿಜಿ ಆಗಿರ್ತಕ್ಕಂಥ ಮಾಲಿನಿ ಕೃಷ್ಣಮೂರ್ತಿ ಅವರ ಜೊತೆಗೆ ಒಂದು ಮಹತ್ತರದ ಒಂದು ಸಭೆ ನಡೀತಿದೆ. ಈ ಒಂದು ಸಭೆಯಲ್ಲಿ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3 ವಿಭಾಗಗಳಾಗಿ ಮಾಡಿದ್ರೆ ಆ ಒಂದು ಸುಧಾರಣೆ ಅಂತಂದ್ರೆ ಒಳಗಡೆ ನಡೆಯುವ ಅಕ್ರಮಗಳೇನಿದೆ ಅದನ್ನ ಸುಧಾರಣೆ ತರುವ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲನ್ನ ಯಾವ್ಯಾವ ರೀತಿಯಲ್ಲಿ ಅಂತಂದ್ರೆ ಸಜಾಬಂದಿಗಳು ಮತ್ತು ವಿಚಾರಣಾ ಬಂದಿಗಳು ಮತ್ತು ಈಗ ಜೈಲಿಗೆ ಈಗಾಗಲೇ ಇರುವಂತಹ ಒಂದಷ್ಟು ಮಹಿಳಾ ಬ್ಯಾರಕ್ ಏನಿದೆ ಅದನ್ನ 3 ಪ್ರತ್ಯೇಕವಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನ ಕಂಟ್ರೋಲ್ ತೆಗೆದುಕೊಳ್ಬಹುದು. ಮತ್ತು 3 ಜನ ಪ್ರತ್ಯೇಕ ಹಿರಿಯ ಅಧಿಕಾರಿಗಳನ್ನ ನೇಮಕ ಮಾಡಿದ್ರೆ ಅಂದ್ರೆ ಸೂಪರಿಂಟೆಂಡೆಂಟ್ ಅನ್ನ ನೇಮಕ ಮಾಡಿದ್ರೆ ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತರಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಹತ್ತರದ ಸಭೆ ನಡೀತಿದೆ. ಇದು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸಭೆಗೆ ಅಂತಿಮವಾದ ನಿರ್ಧಾರವೂ ಕೂಡ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಾದ ಬಳಿಕ ಅದನ್ನ ಗೃಹ ಇಲಾಖೆಯ ಮೂಲಕ ಯಾವ್ಯಾವ ರೀತಿಯಾಗಿ ಮಾಡಬೇಕು, ಜೈಲು ಈಗ ಪರಪ್ಪನ ಅಗ್ರಹಾರ ಜೈಲು ಒಂದೇ ಇರುತ್ತೆ, ಆದ್ರೆ ಅದರಲ್ಲಿ ಒಳಗಡೆ ವಿಭಾಗಗಳೇನಾಗುತ್ತಲ್ಲ ಅಲ್ಲಿ ಯಾವ್ಯಾವ ರೀತಿಯ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ತನಿಖಾ ಹಂತದಲ್ಲಿರುವ ಅಧಿಕಾರಿಗಳನ್ನ ಎಲ್ಲಿ ಅವರು ಅಂದ್ರೆ ಕೋರ್ಟ್ಗೆ ಏನು ಹಾಜರಾಗ್ತಾರಲ್ಲ ಆ ಎಲ್ಲ ವಿಭಾಗಗಳನ್ನ ಯಾವ ರೀತಿ ತೀರ್ಮಾನ ಮಾಡಬೇಕು, ಇದೆಲ್ಲವೂ ಕೂಡ ತೀರ್ಮಾನ ಆದ ಬಳಿಕ ಕೆಲವೇ ಹೊತ್ತಿನಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕಂತೂ ಬರುತ್ತೆ. ಅದಾದ ಬಳಿಕ ಅಧಿಕಾರಿಗಳ ಮೂಲಕ ಬದಲಾವಣೆ ಯಾವ ರೀತಿ ಮಾಡಬೇಕು, ಜೊತೆಗೆ ಇದೆಲ್ಲದರ ನಿರ್ಧಾರ ಜೊತೆಗೆ ಈಗಾಗಲೇ ಜೈಲಿನ ಒಳಗಡೆ ನಡೀತಿರುವ ಸಭೆಯ ನಂತರ ವಿಲ್ಸನ್ ಗಾರ್ಡನ್ ನಾಗ ಇವತ್ತು ಕೋರ್ಟ್ ಮುಂದೆ ಹಾಜರಾಗುವ ಸಾಧ್ಯತೆ ಕೂಡ ಏನಂದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬಾರ್ದಂತೇಳಿ ಒಂದು ಚಷ್ಟೆಯನ್ನು ಏನು ತಂದಿದ್ರು, ಅದನ್ನ ಒಂದು ತನಿಖೆಯು ಇವತ್ತು ಕೋರ್ಟ್ ಮುಂದೆ ಬಂದು ಅದೇನಾದ್ರೂ ಇವತ್ತು ಇತ್ಯರ್ಥ ಆಯ್ತು ಅಂತ ಹೇಳಿದ್ರೆ ಈ ಒಂದು ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಪ್ರಮುಖ ಕಾರಣ ಆಗಿದ್ದಂತಹ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗೋ ಹಾಗೂ ಆತನ ಶಿಷ್ಯಂದ್ರಾದಂತಹ 22 ಜನ ಆರೋಪಿಗಳೇನಿದ್ದಾರೆ ಅವರು ಕೂಡ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಸಂಬಂಧಪಟ್ಟ ಹಾಗೆ ಹಲವಷ್ಟು ಒಂದು ಬೆಳವಣಿಗೆಗಳು ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತೆ. ಅಧಿಕಾರಿಗಳು ಚರ್ಚೆ ನಡೆಸಿದ ನಂತರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವತ್ತು ಈ ಒಂದು ದರ್ಶನ್ ಫೋಟೋ ಲೀಕ್ ಆಗಿ ಹೊರಗಡೆ ಬಂದಿದ್ದು ಮತ್ತು ರೌಡಿ ಶೀಟರ್ ಧರ್ಮನ ಮೂಲಕ ಹೊರಗಡೆ ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ರು. ಇದೆಲ್ಲ ಬೆಳವಣಿಗೆ ಆದ ನಂತರ 6 ಬಾಕ್ಸ್ಗಳಲ್ಲಿ ಅಂದ್ರೆ ಸಿಸಿಬಿ ರೇಡ್ ಏನಾಗುತ್ತೆ ಆ ಒಂದು ಫೋಟೋ ಲೀಕ್ ಆಗೋ ಮುನ್ನ ದಿನ ಆ ಒಂದು ಸಂದರ್ಭದಲ್ಲಿ 6 ಬಾಕ್ಸ್ಗಳನ್ನು ಖುದ್ದು ಜೈಲಿನ 4 ಜನ ಅಧಿಕಾರಿಗಳು ಅಂತಂದ್ರೆ ಸಿಬ್ಬಂದಿಗಳು ಹೊರಗಡೆ ತೆಗೆದುಕೊಂಡು ಹೋಗಿರ್ತಾರೆ. ಇದೆಲ್ಲ ಕಳ್ಳಾಟವನ್ನ ಸಂಪೂರ್ಣವಾಗಿ ಈಗಾಗಲೇ 3 ತನಿಖಾ ತಂಡ ಅಲ್ಲಿ ಹೊರಗಡೆ ತೆಗೆಯುವಂತ ಒಂದಷ್ಟು ಕೆಲಸವನ್ನ ಮಾಡಿದೆ. CCTV ದೃಶ್ಯಾವಳಿಗಳಲ್ಲೂ ಕೂಡ ಒಂದಷ್ಟು ಮೊಟ್ಟೆ ಬೇರೆ ಬೇರೆ ವಸ್ತುಗಳು ಕೂಡ ಹೊರಗಡೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ಇದೆಲ್ಲವೂ ಕೂಡ ಇವತ್ತು ಜೈಲಿನ ಒಳಭಾಗದಲ್ಲಿ ಕಳೆದ 2.5 ಗಂಟೆಯಿಂದ ನಿರಂತರವಾಗಿ ನಡೀತಿರುವ ಹೈ ವೋಲ್ಟೇಜ್ ಸಭೆಯಲ್ಲಿ ಚರ್ಚೆ ಆಗಲಿದ್ದು ಈಗಾಗಲೇ ಸಿಸಿಬಿ ರೈಡ್ ಆದ ಸಂದರ್ಭದಲ್ಲಿ ಅಕ್ರಮ ಯಾಕೆ ಗೊತ್ತಾಗಿಲ್ಲ ಅನ್ನೋದು ಒಂದು ತೀರ್ಮಾನ ಆದರೆ ಅಧಿಕಾರಿಗಳು ಹಲವು ದಿನಗಳಿಂದ ಮೊಬೈಲ್ ಬಳಕೆ ಆಗ್ತಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನೋ ಒಂದು ತೀರ್ಮಾನ ಇದೆಲ್ಲದೂ ಸೇರಿದಂತೆ ಪರಪ್ಪನ ಅಗ್ರಹಾರ ಜೈಲನ್ನ 3 ವಿಭಾಗಗಳನ್ನಾಗಿ ಮಾಡಿದ್ರೆ ಈ ರೀತಿಯ ಅಕ್ರಮಗಳನ್ನು ಕಂಟ್ರೋಲ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಹತ್ತರದ ಬೆಳವಣಿಗೆ ಇವತ್ತು ಜೈಲಿನಲ್ಲಿ ಚರ್ಚೆ ಆಗೋದಕ್ಕೂ ಕೂಡ ಈಗಾಗಲೇ ಸಭೆ ನಡೀತಾ ಇರುವಂಥದ್ದು. ಸ್ಮಿತಾ, ನವೀನ್, ಈ ರೀತಿ ಜೈಲನ್ನ 3 ವಿಭಾಗವಾಗಿ ವಿಂಗಡಿಸಬೇಕು ಅನ್ನೋದು ದರ್ಶನ ಪ್ರಕರಣ ಆದ ನಂತರ ಈಗ ಚಿಂತನೆ ಮಾಡ್ತಿರೋದಾ ಅಥವಾ ಈ ಹಿಂದಿನಿಂದಲೂ ಕೂಡ ಈ ರೀತಿ ಒಂದು ವಿಚಾರ ಇತ್ತಾ? ಇದು ಕೇವಲ ಚಿಂತನೆಗೆ ಸೀಮಿತ ಆಗುತ್ತಾ ಅಥವಾ ಇವತ್ತೇ ಏನಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತಾ? ನವೀನ್, ಸಂಪರ್ಕ ಕಡಿತ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂಥ ಚಟುವಟಿಕೆಗಳು, ರಾಜಾತಿಥ್ಯ, ಅದರ ಜೊತೆಗೆ ಏನು ಬೇಕೋ ಎಲ್ಲವೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಸಿಗುತ್ತೆ. ಮೊಬೈಲು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ. ಇದೆಲ್ಲದರಿಂದ ಕಂಟ್ರೋಲ್ ಮಾಡೋದಕ್ಕೆ ಈಗ 3 ವಿಭಾಗವಾಗಿ ಜೈಲನ್ನು ವಿಂಗಡಿಸುವ ಚಿಂತನೆಗೆ ಜೈಲಾಧಿಕಾರಿಗಳು ಬಂದಂಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾದಂಥ ಸಭೆ ಇದೆ. ಆ ಸಭೆಯ ನಂತರ ಪರಪ್ಪನ ಅಗ್ರಹಾರ ಜೈಲು
3 ವಿಭಾಗವಾಗಿ ವಿಂಗಡಣೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.